ಇವತ್ತು ಗೊತ್ತಾಯಿತು. ಇವತ್ತು ಆ ಭಾಗ ಅದು ಒಂದು 54 ಸಂಬಂಧಪಟ್ಟಂಗೆ ಪ್ರಗತಿಪರ ಸಂಘಟನೆಗಳು ಸಂಬಂಧಪಟ್ಟ ಇಲಾಖೆಗಳ ಧರಣಿ ಮಾಡ್ತಿರೋದು ಮಾಹಿತಿ ನನ್ನ ಗಮನಕ್ಕೂ ಸಹ ಬಂತು. ಶಾರ್ಟ್ಲಿ ಶುರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಫೆಬ್ರವರಿನಲ್ಲೇ ಅವರು ಏನು ಟೆಂಡರ್ ಕಾಂಟ್ರಾಕ್ಟ್ ಇದ್ದರು ಆ ಪ್ರೋಗ್ರೆಸ್ಸು ಸಂಪೂರ್ಣ ವರ್ಕ್ ಮುಗಿಬೇಕಾಯಿತು. ಮುಗ್ದಿಲ್ಲ ಅನ್ನೋ ವಿಚಾರಕ್ಕೆ ನಾನು ಸೆಕ್ರೆಟರಿ ಅವ್ರಿಗೆ MD ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀನಿ. ಇವರು ಬೇಸಿಗೆ ಸಂದರ್ಭದಲ್ಲಿ ಕೆಲಸ ಮುಗಿಸ್ಬೇಕಾಯಿತು, ನಿಮ್ಮ ಟರ್ಮು ಕ್ಲೋಸ್ ಆಗಿದೆ, ಇವತ್ತು 2 ವರ್ಷ ಬರ ಇತ್ತು, ಆ ಸಂದರ್ಭದಲ್ಲಿ ನೀವು ಕೆಲಸ ಮುಗಿಸಿ ಸಂಬಂಧಪಟ್ಟ ಅಚ್ಚುಕಟ್ಟುದಾರರಿಗೆ ನೀರು ಕೊಡಬೇಕಾಗಿತ್ತು. ಹಾಗಾಗಿ ಸಂಬಂಧಪಟ್ಟ ಗುತ್ತಿಗೆದಾರರ ಮೇಲೆ ಕ್ರಮ ವಹಿಸಬೇಕು. ಜೊತೆಗೆ ಈ ಸಂದರ್ಭದಲ್ಲಿ ಒಂದು ವೇಳೆ ಈ ಭಾಗಲು ಈಗಲೂ ಸಹ ನೀರು ಈ ವರ್ಷ ತುಂಬ ಚೆನ್ನಾಗಿ ಮಳೆ ಆಗೋ ಸಂದರ್ಭದಲ್ಲಿ ನೀರು ಕೊಡಲಿಲ್ಲ ಅಂತಂದರೆ ಆ ಭಾಗದ ರೈತರು ಸಂಕಷ್ಟಗೊಳಗಾಗ್ತಾರೆ. ಸರ್ಕಾರನೋ ಕಾಂಟ್ರಾಕ್ಟರ್ ಕಡೆಯಿಂದ ಬೆಳೆ ಪರಿಹಾರ ಕೊಡಬೇಕು ಅನ್ನೋ ಒಂದು ಅಂಶವನ್ನು ಆಗ್ರಹಪಡಿಸಿ ಸರ್ಕಾರಕ್ಕೂ ಲೆಟ್ರ್ ಕೊಟ್ಟಿದ್ದೀವಿ. ಜೊತೆಗೆ ಪ್ರಗತಿಪರ ಸಂಘಟನೆಯರು ಹೋಗಿ ನೋಡೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಇದೆ. ಆ ವಿಚಾರದಲ್ಲಿ ಸಂಬಂಧಪಟ್ಟ ಇಲಾಖೆಯನ್ನು ಕರೆದು ಮಾತಾಡಿದ್ದೀವಿ. ಮಧ್ಯಾಹ್ನ ನಂತರ CE ಬರ್ತಾಯಿದ್ದಾರೆ, 2 ಗಂಟೆ ನಂತರ. ಈಗ ಸಂಬಂಧಪಟ್ಟಾಗ ಒಂದು ಮೀಟಿಂಗು ಮಾಡ್ತೀವಿ. ಎಲ್ಲಿ ವ್ಯತ್ಯಾಸ ಆಗಿದೆ, ಕಳಪೆ ಗುಣಮಟ್ಟದ ಕಾಮಗಾರಿ ಹಿಡಿದು ಅದನ್ನು ಕಿತ್ತು ಪುನಃ ವಾಪಸ್ ಮಾಡಿಸೋದು, ಮುಂದಕ್ಕೆ ಉತ್ತಮ ಗುಣಮಟ್ಟದ ಕೆಲಸ ಮಾಡೋಕ್ಕೆ ಒಂದು ಆದೇಶ ಕೊಡ್ತೀವಿ.